ಅವ್ರ ಫ್ಯಾಮಿಲಿ ಒಪ್ಕೊಂಡಿದಾರ ಈಗ? ನನ್ ಫ್ಯಾಮಿಲಿ ಮ್ಯಾಮ್ ಅವರು ನಮ್ ಚಿಕ್ಕಪ್ಪ ಸ್ವಂತ ನನ್ ಚಿಕ್ಕಪ್ಪ ಅವನು. ಏನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಎಲ್ಲ ಅವನ್ಗೆ ಸಪೋರ್ಟ್ ಮಾಡ್ರಿ, ಇವಳೇ ಸರಿ ಇಲ್ಲ, ಇವಳೇ ತಪ್ಪು ಮಾಡಿರೋದು, ಇವಳು ಏನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅವನ್ ಕಡೆ ಸಪೋರ್ಟ್ ಮ್ಯಾಮ್. ಅವ್ರನ್ನ ಬಿಡೋದಕ್ಕೆ ಮೇನ್ ರೀಸನ್ ಏನು ಮ್ಯಾಮ್? ಅವನ್ಗ ಅನುಮಾನನೇ ಮೇನ್ ರೀಸನ್ ಅದು. ಹೆವಿ ಅನುಮಾನ ಅವನ್ಗೆ. ಅವಾಗಿಂದನೂ ಅಷ್ಟೇ, ಇವಾಗ ಅಂತಲ್ಲ, ಅವಾಗಿಂದನೂ ಅಷ್ಟೇ. ಸಂಸಾರ ಒಂದು ಬರುತ್ತೆ ಒಂದು ಹೋಗುತ್ತೆ. ಅವ್ರ ತಂಗಿ ಬಂದಿದ್ಲು, ಅವ್ರ ಮಾವನ್ ಮಗಳು ಬಂದಿದ್ರು, ಮತ್ತೆ ನಮ್ಮೂರವ್ರೊಬ್ರು ಬಂದಿದ್ರು. ಆ ಯಾರು ಅವ್ರ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು, ರಮೇಶ್ ಅವ್ರ ಮಿಸಸ್ ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ ಎಲ್ಲ ಬಂದಿದ್ರು ಮ್ಯಾಮ್. ಇಷ್ಟು ಜನ ಬಂದು ನನ್ನ ಹೇಳ್ಕೊಂಡ್ ಹೋಗಿರೋದು ಮ್ಯಾಮ್. ಇಷ್ಟು ಜನ ಬಂದು ನನ್ನ ಕರ್ಕೊಂಡ್ ಹೋಗಿರೋದು. ಇಷ್ಟು ಜನನ್ ಕರ್ಕೊಂಡ್ ಬಂದಿದ್ದಾರೆ ಅವರು. ಬಟ್ ನಿಮಗ್ ಹೋಗಕ್ ಇಷ್ಟ ಇಲ್ಲ? ಇಲ್ಲ ಮ್ಯಾಮ್, ನನ್ಗೆ ಇಷ್ಟೆಲ್ಲ ಅವಮಾನ ಮಾಡಿದಾದ್ಮೇಲೆ ನಾನು ಏನಕ್ ಮ್ಯಾಮ್ ಹೋಗ್ಲಿ? ಹೌದು. ನಾನ್ ಸತ್ರು ಬದುಕಿದ್ರು ನಾನು ಇವನ್ ಜೊತೆನೆ ಸಾಯ್ತೀನಿ, ಇವನ್ ಜೊತೆನೆ ಬದುಕ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೆಲ್ಲ ಸ್ಟೇಷನ್ ಮುಖಾಂತರ ಎಲ್ಲ ಬರ್ಕೊಟ್ ಬಂದಿದ್ದೀನಿ ಅಲ್ವಾ, ಆದ್ರೂ ಕೂಡ ನನ್ಗೆ ಯಾಕೆ ಬಂದು ಹಿಂಸೆ ಕೊಡ್ತಿದ್ದಾನೆ? ನಾನೇನ್ ಸುಮ್ನೆ ಬಂದಿಲ್ಲ ಮ್ಯಾಮ್, ನಾನೆಲ್ಲ ಬರ್ಕೊಟ್ಟೆ ಅಲ್ವಾ ಬಂದಿರೋದು, ಆದ್ರೂ ಕೂಡ ಇವ್ನ ಯಾಕೆ ಬಂದು ಈ ತರ ಹಿಂಸೆ ಕೊಡ್ತಿದ್ದಾನೆ ಅವ್ನು? ಮ್ಯಾಮ್ ಅವ್ನ್ ಕಾರ್ ಅವ್ನ್ ಬರ್ಕೊಟ್ಬಿಡ್ತೀನಿ, ಇವಾಗ ಅವ್ನ್ ಸಾಲ ನಾನ್ ತೀರಿಸ್ತಾ ಇದೀನಲ್ಲ ಮ್ಯಾಮ್. 1 ಲಕ್ಷ ಸಾಲ ನಾನ್ ತೀರಿಸ್ತಾ ಇದ್ದೀನಿ, ಸಂಘದಲ್ಲಿ ಎತ್ಕೊಟ್ಟಿದ್ದೆ ನಾನು. ಅವಾಗ ಆ ಸಾಲ ನಾನ್ ನಾನ್ ತೀರಿಸ್ತಾ ಇರೋದು, ನಂಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅಂದ್ಬಿಟ್ಟ. ಅವರೆಲ್ಲ ನಮ್ಮನೆ ಬಾಕಲ್ಗೆ ಬಂದಿದ್ರು, 10 ಗಂಟೆ 11 ಗಂಟೆ ಸತ್ತು ಮನೆಗ್ ಬಂದಿದ್ದಾರೆ. 1 ಲಕ್ಷ ಇನ್ನೂ ದುಡ್ಡು ಕೊಡ್ಲಿಲ್ಲ ಮ್ಯಾಮ್ ಅವನು. ಎಲ್ಲ ಇದೆ ಮ್ಯಾಮ್. ಅವ್ರೇನೋ ದುಡ್ಡು ವಾಪಸ್ ಕೊಡು ಅಂತ ಅಂದಿದ್ದಕ್ಕೆ ನನ್ನ ಹೆಂಡತಿಗೆ ನಿನ್ಗೇನ್ ಸಂಬಂಧ, ಅವಳ ಜೊತೆ ಇರು ಅಂತೆಲ್ಲ ಅಂದಿದ್ದಾನೆ ಮ್ಯಾಮ್. ಅದು ಎಷ್ಟೋ ಸತಿ ಜಗಳನೂ ಆಗಿದೆ ಮ್ಯಾಮ್ ಮನೇಲಿ. ಅವನ್ಗೂ ಎಷ್ಟೋ ಸತಿ ಕಟ್ಕೊಟ್ಟಿದ್ದಾನೆ ಮ್ಯಾಮ್ ನನ್ನ. ಲೆಕ್ಕ ಇಲ್ಲ ಮ್ಯಾಮ್, ಒಬ್ರಿಗೂ ಇಬ್ರಿಗೆಲ್ಲ ಇವ್ನ್ ಕಟ್ಕೊಟ್ಟಿರೋದು. ಸುಮಾರು ಜನಕ್ಕೆ ಕಟ್ಕೊಟ್ಟಿದ್ದಾನೆ ಮ್ಯಾಮ್ ಇವನು. ಆ ಫೋನಲ್ಲಿ ರೆಕಾರ್ಡಿಂಗ್ ಎಲ್ಲ ಇತ್ತು ಮ್ಯಾಮ್, ಬೇರೆಯವ್ರಿಗೆಲ್ಲ ಕಟ್ಕೊಟ್ಟಿರೋದು, ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಇತ್ತು ಮ್ಯಾಮ್, ಅವ್ನು ಹೊಡ್ದಿರೋದು, ನಾನ್ ಸೂಸೈಡ್ ಮಾಡ್ಕೊಳಕ್ ಹೋಗಿರೋದು, ಆ ಫೋಟೋಸ್ ಎಲ್ಲ ಇದೆ ಮ್ಯಾಮ್ ಆ ಫೋನಲ್ಲಿ, ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ಹೇಳಿದ್ರು ಅವ್ರು ಲಾಸ್ಟ್ ಟೈಮ್ ಅವ್ರು ಕಾಲ್ ಮಾಡಿದಾಗ ಅವ್ರ ಫ್ರೆಂಡಿಗೆ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿದ್ರು ಲೀಲಾ ಅವರು ಅಂತ ಹೇಳಿದ್ರು. ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಮ್ಯಾಮ್. ಎಷ್ಟೋ ಸತಿ ಮ್ಯಾಮ್, 1 ಸತಿ ಅಲ್ಲ 2 ಸತಿ ಅಲ್ಲ, ಸುಮಾರು ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದೀನಿ ಮ್ಯಾಮ್ ನಾನು. ಇಲ್ಲ, ಸೂಸೈಡ್ ಒಂದೇ ಒಂದ್ ದಾರಿ ಅಲ್ಲ, ಜೀವನ ತುಂಬಾ ದೊಡ್ಡದು ಲೀಲಾ ಅವ್ರೆ, ಬದುಕಬಹುದು ಆರಾಮಾಗಿ. ಹಿಂಸೆ ಕೊಟ್ರೆ ಹೆಂಗ್ ಮ್ಯಾಮ್ ಬದುಕೋದು ಹೇಳಿ? ನಿಮ್ದೇಗ ಅವನು ನಿಮ್ದೇಗ ಇರಕ್ಕೆ ಬಿಡ್ತಿಲ್ಲ ನನ್ಗೆ. ಈ ತರ ಹಿಂಸೆಗಳು, ಈ ತರ ಕರ್ಕೊಂಡೋಗಿ ಹೊಡೆದು ಮಾಡಿದ್ರೆ ಯಾರ್ ತಾನೇ ಬದುಕ್ತಾರೆ ಹೇಳಿ? ಅಲ್ಬಿಡಿ, ನಿಜವಾಗ್ಲೂ ಇವಾಗ ಬದುಕ್ ಬಂದಿರೋದೇ ಹೆಚ್ಚು ಮ್ಯಾಮ್. ನಾನು ನೀವೇನಾದ್ರೂ ತಿಳ್ಕೊಳ್ಳಿ.